ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಬಂದ ತಕ್ಷಣ ಪೊಲ್ಲಾಚಿ ತಮಿಳ್ನಾಡು ಗ್ರೂಪ್ ಟೂರ್ ಇತ್ತಲ್ಲ, ಅದು ಸಂಜೆಯಿಂದ ಮಾಡ್ತಿರೋದು. ಒಂದು ಸ್ವಲ್ಪ ವೀಡಿಯೋಸ್ ಹಂಗೋ ಹಿಂಗೋ ಅಂದರೆ ಈ ರಿವರ್ಸ್ ಥರ ಆಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೊದಲು ಅಲಿಯಾರ್ ಡ್ಯಾಮಿಗೆ ಬಂದ್ವಿ. ಸೊ ಅಲಿಯಾರ್ ಡ್ಯಾಮ್ ಸಖತ್ತಾಗಿದೆ. ವ್ಯೂ ಆಗಿರ್ಬೋದು, ಮೌಂಟೇನ್ಸ್ ಆಗಿರ್ಬೋದು, ಡ್ಯಾಮ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಸಖತ್ ಇಷ್ಟ ಆಯಿತು ಅಲಿಯಾರ್ ಡ್ಯಾಮ್. ಬಟ್ ಏನಂದರೆ ಚೂರು ಕಮ್ಮಿ ನೀರಿದೆ, ಸಮ್ಮರ್ ಅಲ್ವಾ, ಹಾಗಾಗಿ ಇನ್ನು ಬೇರೆ ಟೈಮಲ್ಲಿ ಮಾನ್ಸೂನಲ್ಲೆಲ್ಲ ಫುಲ್ ಎತ್ತರಕ್ಕಿರುತ್ತಂತೆ. నాకే కొంచెం ప్లేస్ ನೋಡಿ. ಅಲಿಯಾರ್ ಡ್ಯಾಮ್ ಹತ್ತಕ್ಕೆ ಮುಂಚೆ ಆ ಕಡೆ ಈ ಕಡೆ ಸನ್ಸೆಟ್ ವ್ಯೂ ಆಗಿರ್ಬೋದು, ಆ ಪರ್ವತಗಳು ನೋಡಿ, ಬೆಟ್ಟಗಳು ಹೇಗೆ ಯಾವ್ಯಾವ ಸೈಜಲ್ಲಿದೆ ಗೊತ್ತಾ, ಅದನ್ನು ನೋಡೋದಕ್ಕೆ ಒಂಥರ ಚೆಂದ, ಏನೋ ಒಂಥರ ಬೆಂಡಾಗಿದೆ ಅನ್ನೋ ರೀತಿಲಿದೆ. ಇದು 81 ಮೀಟರ್ ಹೈ ಇದೆ ಡ್ಯಾಮು. ಹಾಗೆ ಇದ್ರದ್ದು ಇರಿಗೇಷನ್ ವಾಟರ್ ಮತ್ತು ಅಗ್ರಿಕಲ್ಚರ್ ಯೂಸ್ಗೆ, ಈ ಪರ್ಪಸ್ಗೆ ಮಾಡಿರೋದು. ಇನ್ನು ಇದು ಫುಟ್ ಹಿಲ್ಸ್ ಆಫ್ ವಾಲ್ಪರೈ ಅಲ್ಲಿ ಸಿಚುವೇಟ್ ಆಗಿದೆ. ಸೊ ನೆಕ್ಸ್ಟ್ ಇದಾದಮೇಲೆ ವಾಲ್ಪರೆ ಬರುತ್ತೆ, ಹಂಗಾಗಿ ಇದು ಫುಟ್ ಹಿಲ್ಸ್ ಆಫ್ ವಾಲ್ಪರೆಯಲ್ಲಿ ಸಿಚುವೇಟ್ ಆಗಿದೆ. ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ, ಸಖತ್ತಿದೆ. ಮತ್ತು ಸನ್ಸೆಟ್ ವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅದೇ ಟೈಮ್ಗೆ ಕರೆಕ್ಟಾಗಿ ಹೋಗಿದ್ವಲ್ಲ. ನನಗೆ ಇವತ್ತು ಡಿಸೈನೋ ಪಾಸ್ತಾದು ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಡಿಸೈನೋ ಪಾಸ್ತಾನೇ ನಾನು ಮಕ್ಳಿಗೆ ಯೂಸ್ ಮಾಡ್ತೀನಿ ಅಂದರೆ, ಇದು 100% ದರಮ್ ವೀಟ್ ಮತ್ತು ಯಾವುದೇ ಒಂದು ಟ್ರಾನ್ಸ್ಫ್ಯಾಟ್ ಯೂಸ್ ಮಾಡಿರಲ್ಲ, ಆರ್ಗ್ಯಾನಿಕ್ ಆಗಿರುತ್ತೆ, ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ. ಹಾಗಾಗಿ ಮಕ್ಕಳಿಗೆ ವೀಕ್ಲಿ ಒನ್ಸ್ ಈ ಥರದ್ದು ನಾನು ಪಾಸ್ತಾದಲ್ಲಿ ಯಾವುದಾದ್ರು ಒಂದು ರೆಸಿಪಿನ ಟ್ರೈ ಮಾಡಿ ಕೊಡ್ತೀನಿ. ಸೊ 2 ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವತ್ತು ನಾನು ಸ್ವಲ್ಪ ಸಾಸಸ್ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಸ್ವಲ್ಪ ಕ್ಯಾರೆಟ್, ಟೊಮೆಟೊ ಎಲ್ಲ ಹಾಕಿ ಒಂಥರ ಮಸಾಲ ಪಾಸ್ತಾ ಥರನೇ ಮಾಡಿಕೊಟ್ಟಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ವೀಟಲ್ಲಿ ಮಾಡಿರೋದ್ರಿಂದ ತುಂಬ ಹೆಲ್ತಿ. ಓಕೆನಾ, ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳಲೇಬೇಕು, ಯಾವುದಂದರೆ ಅಗ್ಯಾರೋ ಎಗ್ ಬಾಯ್ಲರ್. ಸೊ ಎಗ್ ಬಾಯ್ಲರ್ ಇದು ಎಷ್ಟು ಫ್ರೀ ಆ್ಯಂಡ್ ಈಸಿ ಕೆಲಸ ಗೊತ್ತಾ. ಈಗಂತೂ ಎಲ್ಲ ಕಡೆ ಸ್ವಲ್ಪ ಸಿಲಿಂಡರ್ ಸಮಸ್ಯೆ ಇದ್ದೇ ಇರುತ್ತೆ. ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಪವರ್ ಇದರಿಂದ ವರ್ಕ್ ಆಗೋದು. ಸೊ ನೋಡಿ, 8 eggs ಅಟ್ ಎ ಟೈಮ್ ನಾವು ಬಾಯ್ಲ್ ಮಾಡ್ಕೋಬೋದು. ನಾನಿಲ್ಲಿ 7 eggsನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ಮೊದಲು ಒಂದು ಕಪ್ ನೀರಷ್ಟು ಫುಲ್ಲು ಹಾಕಿಬಿಟ್ಟು ಈ ಥರ ಕ್ಲೋಸ್ ಮಾಡಿ, ಲೈಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಥರ ಬ್ಲೂ ಲೈಟ್ ಒಂದು ಆನ್ ಆಗುತ್ತೆ. ಅದೇ ಆಟೋಮೆಟಿಕ್ಕಾಗಿ ಕಟ್ ಆಫ್ ಕೂಡ ಆಗುತ್ತೆ. ಒಂದು ಚೂರು ಸೀಳ್ದಲ್ಲ ಎಷ್ಟು ಚೆನ್ನಾಗಿ ಎಗ್ ಬಾಯ್ಲ್ ಆಗುತ್ತೆ ಗೊತ್ತಾ. ಇದ್ರ ಜೊತೆಗೆ ನಾವು ವೆಜಿಟೇಬಲ್ ಸ್ಟೀಮ್ ಕೂಡ ಮಾಡ್ಕೋಬೋದು ಗೊತ್ತಾ. ಬಟಾಣಿ ಆಗಿರ್ಬೋದು, ಆಲೂಗಡ್ಡೆ, ಕ್ಯಾರೆಟ್, ಈ ಥರ ಸ್ಟೀಮ್ ಮಾಡೋಷ್ಟು ಕೂಡ ವೆಜಿಟೇಬಲ್ಸ್ನ ಆರಾಮಾಗಿ ಮಾಡ್ಕೋಬೋದು. 1 ಟೈಮ್ಗಾಗಲಿ ಅಂದರೆ 2 ಸಲ 2 ಟೈಮ್ಸ್ ಕಪ್ಗೆ ನೀರು ತೊಗೊಂಡು ಫುಲ್ಲು ಹಾಕಿದ್ರೆ ಸಾಕು. ಆ್ಯಂಡ್ ಎಗ್ ಪೋಚಿಂಗ್ ಕೂಡ ಮಾಡ್ಕೋಬೋದು. ಅಟ್ ಎ ಟೈಮ್ 4 ಎಗ್ ಪೋಚಿಂಗ್ ಕೂಡ ಮಾಡ್ಕೋಬೋದು. ಇದ್ರ ಮೇಲೆ ಉಪ್ಪು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಏನೇ ಹಾಕ್ಕೊಂಡು ತಿಂದ್ರೂ ತುಂಬಾ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. Open eye, feel the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight, hold tight. Dripping lights paint the skies, all because of you. Dripping lights paint the skies, only you can make me move. You can make me move. Can make me move. ಅಲಿಯಾರ್ ಡ್ಯಾಮ್ ನೋಡಿಕೊಂಡು ಒಂದು ಸ್ವಲ್ಪ ಬ್ರೇಕ್, ಅದು ಇದು ತಿನ್ನೋದಕ್ಕೆ, ಕುಡಿಯೋದಕ್ಕೆ ಬ್ರೇಕ್ ಕೊಟ್ಕೊಂಡು ಮತ್ತೆ ಬಂದ್ವಿ ಹೋಟೆಲ್ ಹತ್ರ. ಸೊ ಇಲ್ಲಿ ಅಡುಗೆ ಭಟ್ರು ಆಗಲೇ ಅಡುಗೆನ ಶುರು ಮಾಡ್ಕೊಂಡಿದ್ದಾರೆ. ಸಖತ್ತಾಗಿತ್ತು. ಆಚೆಗಡೆ ಲೈಟಿಂಗ್ಸ್ ಹೋಟೆಲ್ದೆಲ್ಲನೂ ಇನ್ನು ಗೊತ್ತೇ ಇರುತ್ತಲ್ಲ 4 ಸ್ಟಾರ್ ರೇಂಜ್ ಹೆಂಗಿರುತ್ತೆ ಅಂದ್ಬಿಟ್ಟಕ್ಕೆ. ಇನ್ನು ನಾವು ಅಡುಗೆಗೆಲ್ಲ ಇದು ಸಿದ್ಧತೆ ಮಾಡ್ಕೋಬೇಕು. ಸೊ ಪರೋಟ ಮತ್ತು ಗ್ರೀನ್ ಪೀಸ್ ಕರಿ ಇತ್ತು, ಬೋಂಡ ಮಾಡ್ತಿದ್ರು, ಮತ್ತು ಅವ್ರಿಗೇನೋ ಚಿರುಮುರಿ ಇದು ಬೇಕು ಅಂದಾಗ ಅದನ್ನು ಮಾಡಿಕೊಡ್ತಾಯಿದ್ವಿ.
ಎಲ್ಲ ಏನಿದೆ ಅಷ್ಟರಲ್ಲೇ ನಾವು ಮಾಡೋದಿಲ್ಲ, ಏನಾದರೂ ಎಕ್ಸ್ಟ್ರಾ ಕೇಳಿದ್ರೂ ಮಾಡಿಕೊಡ್ತೀವಿ ಆ ಥರ. ಇನ್ನೂ ಬಸ್ ಮೇಲೆ ತುಂಬ ಜಾಸ್ತಿ ನನಗೆ ಸಖತ್ ಇಷ್ಟ, ಕ್ರೇಜ್ಗಳು ನನಗೆ ವೆಹಿಕಲ್ಸ್, ಬಸ್, ಅದರಲ್ಲೂ ಬಸ್ ಅಂದರೆ ಸಖತ್ ಇಷ್ಟ. ಅದರಲ್ಲೂ ಈ ಹೆಸ್ರಂದರೆ ನನಗೆ ತುಂಬ ಇಷ್ಟ, ಬುಜ್ಜಿ ಅಂತ. ಸೊ ಅದಕ್ಕೆ ಯಾವುದೇ ಒಂದು ಬಸ್ ಬರಲಿ ನನಗೆ ಸಖತ್ ಇಷ್ಟ, ಆ ಬಸ್ ಮೇಲೆ ಫುಲ್ ಕ್ರಶ್ ಆಗಿ ಹೋಗ್ಬಿಡ್ತೀನಿ ನಾನು. ಇನ್ನು ನಾವು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋಣ ಅಂದ್ಬಿಟ್ಟು ನಾನು ಪ್ರಕುಲ್ ರೂಮಿಗೆ ಹೋಗ್ತಿದ್ದೀವಿ. ಇನ್ನು ನಾಳೆ ಬೆಳಿಗ್ಗೆ ಮತ್ತೆ ಟಾಪ್ ಸ್ಲಿಪ್ ಜೀಪ್ ಸಫಾರಿ ಇದೆ. ಸೊ ಬೆಳಗ್ಗೆ ಆ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿಗೆ ತೊಗೊಂಡೋಗಿ ತಿನ್ನೋ ಥರ ಮಾಡಿಕೊಂಡು ಹೊರಡಬೇಕು. ಮಾಡ ಜಮ್ಮು ಸಫಾರಿ ಹೋಗ್ತಾನೆ. ಜಮ್ಮು ಸಫಾರಿ, ಅದು ಸಫಾರಿ ಹೋದಂಗ ಜೀಪ್ ಸಫಾರಿ, ಅದೇ ಅದು ಒಳ್ಳೆ ಅಂತಂದ್ಲಿಕ್ಕೆ ಅನಿಮಲ್ ಫೀಡ್ చేయొచ్చు మేము చికెన్ పెట్టి. ಚಪಾತಿಗೆ ಪರೋಟಾಗೆ ಏನೋ ಗಟ್ಟಿ ಆಗಿರೋ ಗೋಟೆ ಹಾಕಿ ಕಳ್ಸೋ ನಮ್ಮ ಪ್ರಕಾರ ಸಿಗಲ್ಲ. ಏನೋ ಆಯ್ತು. ಅದೇ ಬೋಂಡ ಸ್ವೀಟ್ ಕಳ್ಸ್ಬಿಟ್ರೆ ಆ ಥರ ಟೇಸ್ಟ್ ಬರುತ್ತೆ ಅದು. ಬಜ್ಜಿ, ಸಾಂಬಾರಿಗೆ ಹಾಕಲ್ಲ, ಪಲ್ಯ ಅಂತ ಹಾಕೋರು, ಪಲ್ಯಗಳು ಆ ಥರಕ್ಕೆ ಹಾಕೋರಪ್ಪ. ಯಾವ್ದು ಇಷ್ಟ ಆಗಲ್ಲ ತಗೊಂಡಿದ್ದೀರಾ? ಏನ ತುಪ್ಪನಾ? ತುಪ್ಪ ಹಾಕಿ ತಿನ್ಸಿದ್ದೆ ಅಣ್ಣ ನೀನು ಅವ್ರಿಗೆ. ಸಾಂಬಾರಿಗೆ ತುಪ್ಪ ಹಾಕಿರೋದಕ್ಕೆ ಸಾಂಬಾರು ಅಂತ ಟೇಸ್ಟ್ ಆಗಲ್ವಾ? ಹಾಂ, ಇವಾಗ ಅದು ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸೆಕೆಂಡ್ ಡೇ. ಸೊ ಅಂದರೆ ಮೇ 2 ಇವತ್ತು ಡೇಟ್. ಆ್ಯಕ್ಚುಲಿ ಏಪ್ರಿಲ್ 30 ಬಿಟ್ಟಿದ್ದು. ಸೊ ಏಪ್ರಿಲ್ 30, ಮೇ 1 ನೆನ್ನೆ ಬಂದ್ವಿ. ಸೊ ಇವತ್ತು ಮೇ 2, ಟೈಮ್ ನೋಡಿ 5:15. ತೋರಿಸ್ತೀನಿ ರೀ. ನೋಡಿ, ಇನ್ನೂ ಚಂದ್ರ ಕೂಡ ಕಾಣಿಸ್ತಿದ್ದಾನೆ. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಚಂದ್ರ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ. 5:15. ಸೊ ಎದ್ದಿದ್ದೀನಿ. 6:15 ಬಿಡಬೇಕು. ಭಟ್ರು ಆಗಲೇ ಉಪ್ಮಾ, ಕೇಸರಿ ಬಾತ್ ಇವತ್ತು ಬೆಳಗ್ಗೆ ಇರೋದು ತಿಂಡಿ ರೆಡಿ ಮಾಡ್ತಿದ್ದಾರೆ. ಸೊ ನಾವು ಸಫಾರಿಗೆ ಹೋಗಿ ಮುಗಿಸ್ಕೊಂಡಿರ್ತೀವಿ. ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಇದೆ. ಮತ್ತು ಇಲ್ಲಿಂದ ಇವರೆಲ್ಲ ಲಂಚ್ ಮಾಡಿಕೊಂಡು ತೊಗೊಂಬರ್ತಾರೆ. ಮತ್ತು ಅಲ್ಲಿಂದ ವಾಲ್ಪಾರೆಗೆ ಹೋಗಬೇಕು. ಸೊ ವಾಲ್ಪಾರೆಯಲ್ಲಿ 40s ಹೇರ್ ಪಿನ್ ಬೆಂಡು ನೀವು ರೋಡು, ಆಮೇಲೆ ಟೀ ಎಸ್ಟೇಟ್ಸು, ಆಮೇಲೆ ಬಾಲಾಜಿ ಟೆಂಪಲ್ ಇದೆ. ಸೊ ಇದಿಷ್ಟು ಇವತ್ತು ಕವರ್ ಆಗುತ್ತೆ. ಸೊ ನಾಳೆ ಪ್ಲೇಸಸ್ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ, ಓಕೆನಾ? ಸೊ ಈ ಥರ ರೆಡಿಯಾಗಿದ್ದೀನಿ. ಇದು ಶಾರ್ಟ್ ಇದು ಕುರ್ತಿ ಜೀನ್ಸಿಗೆ ಚೆನ್ನಾಗಿದೆ, ವೈಟ್ ಕಲರ್ ವಿತ್ ಬ್ಲ್ಯಾಕ್ ಪ್ಯಾಂಟು. ಸೊ ವೈಟ್ ಒಂದು ಸ್ವಲ್ಪ ಕೂಲಾಗಿರುತ್ತೆ ಅಂತಲೇ ಹಾಕ್ಕೊಂಡೆ. ಇನ್ನು ಪ್ರಕುಲ್ ಕೂಡ ರೆಡಿ ಆಗ್ತಿದ್ದಾನೆ ಇಲ್ಲಿ. ಸೊ ಬನ್ನಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ತಿಂಡಿ ಎಲ್ಲ ಆಯಿತು, ಅದನ್ನು ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಬಿಲ್ಲೆಲ್ಲ ಸೆಟ್ಲ್ ಮಾಡಿಬಿಟ್ಟು ನಾನು ಹೋಟೆಲಲ್ಲಿ ಹೊರಟಿದ್ದೀವಿ. ಇಲ್ಲಿ ಬಂದುಬಿಟ್ಟು ಟಾಪ್ ಸ್ಲಿಪ್ ಜೀಪ್ ಸಫಾರಿ ಅಂದ್ಬಿಟ್ಟು, ಟಾಪ್ ಸ್ಲಿಪ್ಪಲ್ಲಿ ಪರಂಬಿಕುಲಂ ಟೈಗರ್ ರಿಸರ್ವ್ ಅಂತ ಇದೆ. ಸೊ ಜೀಪ್ ಸಫಾರಿ ಇರುತ್ತೆ, ಅಂದರೆ ಅಲ್ಲಿ ಸಪ್ರೇಟ್ ವೆಹಿಕಲ್ ತೊಗೋಬೇಕು. ಸೊ ಪ್ರತಿಯೊಂದು ಪ್ಯಾಕೇಜಸಲ್ಲೂ ನಮ್ಮದು ಎಂಟ್ರಿ ಟಿಕೆಟ್ಸು ಈ ಥರದ್ದೆಲ್ಲ ಎಕ್ಸ್ಕ್ಲೂಡ್ ಇರುತ್ತೆ. ಪ್ರತಿಯೊಂದು ಪ್ಯಾಕೇಜಸಲ್ಲೂ ಅಷ್ಟೇ, ಕಸ್ಟಮೈಸ್ಡ್ ಆಗಿರ್ಬೋದು, ಇದರಲ್ಲಾಗಿರ್ಬೋದು, ಎಂಟ್ರಿ ಟಿಕೆಟ್ಸ್ ಎಕ್ಸ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಹೋಗ್ತಾ ಇದ್ದೀವಿ ಇಲ್ಲಿಂದ ಪೊಲ್ಲಾಚಿಯಿಂದ. ಅದು ಪೊಲ್ಲಾಚಿಲೇ ಇರೋದು, ಬಟ್ ಇಲ್ಲಿಂದ 40 ಕಿಲೋಮೀಟರ್ಸ್ ಆಗುತ್ತೆ. ಅದು ಘಾಟ್ ಇದೆ, ಹಾಗಾಗಿ 1.5 ಅವರ್ ಬೇಕೇ ಬೇಕು ಗಾಡಿ ಹತ್ತಿಸಿ ಮೇಲ್ಗಡೆ ಹೋಗೋದಕ್ಕೆ. 1.5 ಅವರ್ ಬೇಕು. ಬಟ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಜೀಪ್ ಸಫಾರಿ ಅಂದರೆ ಈ ಅನಿಮಲ್ಸು ಡಿಫ್ರೆಂಟ್, ನಾವು ಸಫಾರಿ ಎಲ್ಲ ಮಾಡಿರ್ತೀವಿ ಗೊತ್ತು. ಸೊ ಅದೇ ಥರ ಪೊಲ್ಲಾಚಿಲು ಟಾಪ್ ಸ್ಲಿಪ್ ಜೀಪ್ ಸಫಾರಿ ಅಂತಲೇ ಇದೆ.
ತುಂಬ ಚೆನ್ನಾಗಿದೆ. ನಮಗೆ ಒಂದು ಸಪ್ರೇಟ್ ಒಂದು ಟಿ ಟಿ ಥರನೇ ಕೊಟ್ಟಿದ್ರು ದೊಡ್ಡದು ಅಷ್ಟು ಜನಕ್ಕೂ. ಸೊ ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ನನಗೂ ಫಸ್ಟ್ ಟೈಮ್ ಅಲ್ವಾ, ಸೊ ನಾನು ನಾಲೆಜ್ ಎಲ್ಲ ತಿಳ್ಕೊಂಡು ಸೊ ನಾನು ಕೂಡ ಇಲ್ಲಿ ಇದ್ದೀನಿ. ಇನ್ನು ಇಲ್ಲಿಗೆ ಬಂದ್ವಿ, ಪರಂಬಿಕುಲಂ ಟೈಗರ್ ರಿಸರ್ವ್ ಅಂತ. ಸೊ ಚೆಕ್ ಪೋಸ್ಟ್ ಎಲ್ಲ ಕಳ್ಕೊಂಡು ಬರಬೇಕು ಮೇಲೆ. ಎಂಟ್ರಿ ಟಿಕೆಟ್ಸ್ ಎಲ್ಲ ನಿಮಗೆ ಸುಮಾರು ಒಂದು 500 ಇರುತ್ತೆ ಪರ್ ಪರ್ಸನ್ನು. ಬಟ್ ಎಂಟ್ರಿ ಟಿಕೆಟ್ 30 ರುಪೀಸ್ ಇರುತ್ತೆ. ಜೀಪ್ ಸಫಾರಿ 500 ಇರುತ್ತೆ. ವೆಹಿಕಲ್ದು ಇದೆಲ್ಲ ಪರ್ಮಿಟ್ ಇದೆಲ್ಲ ಸಪ್ರೇಟ್ ಇರುತ್ತೆ. ಸೊ ಇಲ್ಲೊಂದು ಸ್ವಲ್ಪ ಚೆನ್ನಾಗಿತ್ತು, ಸೇವ್ ಅವರ್ ವರ್ಲ್ಡ್ ಲೈಫ್. ಎಷ್ಟು ಅರ್ಥ ಇರುತ್ತೆ ಒಂದು ವರ್ಡಲ್ಲೇ. ಸೊ ಬಟ್ ತುಂಬ ಕಡಿಮೆ ಆಗಿದೆ ಅಲ್ವಾ, ಅನಿಮಲ್ಸ್ ಎಲ್ಲ ತುಂಬ ಕಡಿಮೆ ಆಗಿದೆ ಇವಾಗ ಇತ್ತೀಚೆಗೆ. ಹಾಯ್ ಮುತ್ತುವೇಲ್ ಪಾಂಡ್ಯನ್ ನೋಡ್ತಾ ಇದೆ. ಯಾರೋ ಬಂದವ್ರು ಈವ್ನಿಂಗ್ ಟೈಮ್, ಈವ್ನಿಂಗ್ ಆಫ್ಟರ್ 6. ಸೊ ಚೆನ್ನಾಗಿತ್ತು, ಒಳ್ಳೆ ಫ್ರೆಶ್ ಏರು. ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತಾ ಇದ್ವಲ್ಲ, ಒಳ್ಳೆ ಫ್ರೆಶ್ ಗಾಳಿ ಸಿಗ್ತಾಯಿತ್ತು. ಇದೆಲ್ಲ ಡ್ಯಾಮಿನ ನೀರೇ. 2 ಡ್ಯಾಮ್ ಸಿಗುತ್ತೆ, ಆಮೇಲೆ 2 ವ್ಯೂ ಪಾಯಿಂಟ್ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹೆಚ್ಚಾಗಿ ಗ್ರೀನರಿ ಇತ್ತಲ್ಲ, ಅದನ್ನು ನೋಡೋದೇ ಖುಷಿ. டேம் அண்டர் பிடபிள்யூடி தமிழ்நாடோட கண்ட்ரோல். இங்கே இறங்கி ஃபோட்டோஸ் எடுக்கலாம் சார். வா இறங்கி ಮರದ ಮೇಲೆ ಬ್ಲ್ಯಾಕ್ ಅಳಿಲು ಹಲ್ಲಿ ಹಲ್ಲಿ ಎಲ್ಲಿ ಹೋಯ್ತು ಮರದ ಮೇಲೆ ಕಾಣಿಸ್ತಲ್ಲ ಅಲ್ಲೇ. మళ్ళీ ఇంకో ఛాలెంజ్ ఆ నీళ్ళకి ఇస్తా కింద ಸೊ ವಿ ಫೀಲ್ ಟು ಬಿ ಪ್ರೌಡ್. ಏನಕ್ಕಂದರೆ ಈ ಜಾಗಕ್ಕೆ ಬಂದಿರೋದು ಯಾವುದಂದರೆ ಕನ್ನಿಮರ ಟೀಕು. ಇದು ಟೀಕ್ ಟ್ರೀ, ಇದು ಆ್ಯಕ್ಚುಲಿ ಬಿಗ್ಗೆಸ್ಟ್
ಸೊ ಫಸ್ಟ್ ಬಿಗ್ಗೆಸ್ಟ್ ಟೀಕ್ ಟ್ರೀ ಇದು. ಸೊ ಹಂಗಾಗಿ ಅಲ್ಲೆಲ್ಲ ಒಂದು ಸ್ಟಾಪ್ ಕೊಟ್ಬಿಟ್ಟು ಅಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ಕಮ್ಮಿ ಆಗೈತೆ. ಅದೇ ಫುಲ್ ಶೇಪ್ చూడు ముందుగా ಮುಗೀತಾ ಕಾರು. చాలా బండి ఆడతండి మా చూడు ಇನ್ನು ಹೊರಡಬೇಕು ಬಸ್. ಮತ್ತೆ ಹೋಟೆಲ್ ಹತ್ರಕ್ಕೆ ಹೋಗಿ ಬಟರ್ನ ಹತ್ತಿಸ್ಕೊಂಡು ಅಲ್ಲೆಲ್ಲ ಅಡುಗೆ ಎಲ್ಲ ಮಾಡಿರ್ತಾರಲ್ಲ ಪ್ಯಾಕಪ್ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಅದಕ್ಕೆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ, ಮಳೆ ಬರೋ ಥರ ಇದೆ, ಮಳೆ ಬರುತ್ತೆ. ತುಂಬ ಚೆನ್ನಾಗಿತ್ತು ಆ ಗ್ರೀನರಿಗೂ ಆ ಕ್ಲೌಡಿ ಕ್ಲೈಮೇಟ್ಗೂ ನೋಡಿ. ಈಗ ಸೀದಾ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ರೆಸಾರ್ಟ್ ಬುಕ್ ಮಾಡಿದ್ದಾಯಿತು ಸೆಕೆಂಡ್ ಡೇ ಸ್ಟೇಗೆ. ಸೊ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಚೆನ್ನಾಗಿತ್ತು. ಇದೆಲ್ಲ ಪೂರ್ತಿ ಘಾಟ್ ಸೆಕ್ಷನ್ ಹತ್ತೋದು ಇಳಿಯೋದು, ನನಗೆ ವ್ಯೂ ನೋಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯವ್ವದ ಥರ ಹೇಳ್ತಾರೆ ಇವರು. ಇನ್ನು ಫೈನಲಿ ರೆಸಾರ್ಟ್ ಹತ್ರ ಬಂದ್ವಿ. ಇಲ್ಲೆಲ್ಲ ಇಳಿಸ್ಕೊತಾ ಇದ್ರು ಅಡುಗೆಗೆ, ನೆಕ್ಸ್ಟ್ ನೈಟ್ಗೆಲ್ಲ ಮಾಡಬೇಕಲ್ಲ, ಅದಕ್ಕೆ ಎಲ್ಲ ಪರ್ಮಿಷನ್ ಎಲ್ಲ ತೊಗೊಂಡಿದ್ದೆ ಪಾರ್ಕಿಂಗ್ ಏರಿಯಾದಲ್ಲೇ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ವಾಲ್ಪರೈ. ಸೊ ವಾಲ್ಪರೈ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ, ನೀವು ರೆಡಿಯಾಗಿರಿ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋದಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಟ್ರಾವೆಲ್ ಅಂದ್ರೇ ಇಷ್ಟ, ಬಸ್ ಜರ್ನಿ ಅಂದರೆ ಇಷ್ಟ. ಎಷ್ಟು ಜರ್ನಿ ಆದರೂ ನನಗೆ ಸುಸ್ತಾಗಲ್ಲ, ಬೋರ್ ಅನಿಸಲ್ಲ, ಸಖತ್ ಇಷ್ಟ ಆಗುತ್ತೆ. ಸೊ ರೆಸಾರ್ಟ್ ಇದೆ. ಸೊ ಫೈನಲಿ ರೀಚ್ ಆದ್ವಿ. ಇನ್ನು ಅಡುಗೆಗೆಲ್ಲ ಶುರು ಮಾಡ್ಕೋಬೇಕು ಇನ್ನು ಇವಾಗ ಎಲ್ಲನೂ ತೆಗೆದು. ಸೊ ಫ್ರೆಂಡ್ಸ್, ಈಗ ರೆಸಾರ್ಟ್ ಹತ್ರ ಬಂದ್ವಿ. ಟೈಮ್ ಬಂದು 6 ಗಂಟೆ. ಸೊ ವಾಲ್ಪರ ಇತ್ತು, ಬಟ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸೊ ನಾಳೆ ಪೋಸ್ಟ್ಪೋನ್ ಆಗಿದೆ ವಾಲ್ಪರೆಗೆ. ಸೊ ಅರ್ಲಿ ಮಾರ್ನಿಂಗ್ ವಾಲ್ಪರ. ಇವತ್ತು ಟಾಪ್ ಸ್ಲಿಪ್ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಇವತ್ತು. ಇಲ್ಲಿ ಅಡುಗೆ ಮಾಡೋದಕ್ಕೆ ಜಾಗ ನೋಡ್ತಾ ಇದ್ವಿ ಪಾರ್ಕಿಂಗ್ ಏರಿಯಾದಲ್ಲಿ.